ಖರ್ಚಾಗುತ್ತೆ ಈ ಥರ ಬರ್ಕೊಬಿಡಿ. ಖರ್ಚು ಯಾರಾಗ್ತಾ ಬಿಡೋದು ಆಮೇಲೆ ಇದು ಬಜೆಟ್ ಎಷ್ಟು ಖರ್ಚಾಗುತ್ತೆ, ಖರ್ಚು ಬರುತ್ತೆ, ಮತ್ತು ಖರ್ಚಿನ ಮೂಲವನ್ನು ಹೇಗೆ ಬರಬೇಕು ಅನ್ನೋದನ್ನು ಆಂಧ್ರ ಸಭೆಯಲ್ಲಿ ಕೂತ್ಕೊಂಡು ನಿಮ್ಮಲ್ಲಿ ಯಾರನ್ನ ಸಪೋರ್ಟ್ ಮಾಡ್ತಾರೆ ಅಂತ ಕೇಳಬೇಕು. ನಾವು ಈ ಸರಿ ಮಾಡ್ತೀವಿ, ಫಾರ್ಮೆಟ್ ಕೊಡ್ತಾ ಇದೀವಿ ನಿಮಗೆ. ಏನು ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ, ನಿಮ್ಮ ಬರ್ಡೇ, ನಿಮ್ಮ ಮಕ್ಳುಗಳದ್ದು ಅಥವಾ ನಿಮ್ಮ ಫ್ಯಾಮಿಲಿಯವ್ರದ್ದು ಇರ್ತದಲ್ಲ, ಆ ಡೇಟನ್ನು ಇಟ್ಕೊಳ್ಬೇಕು. ನೀವು ಪ್ರತಿದಿನ ಸಭೆ ಸೇರಿದಾಗ ಚರ್ಚೆ ನಮ್ಮಲ್ಲಿ ಮೊನ್ನೆ ಸಭೆ ಮಾಡಿದ್ರು ಕರ್ನಾಟಕದ್ದು ಜೂನಲ್ಲಿ ಕಾರ್ಯಕ್ರಮ ಮಾಡಬೇಕು. ನಮ್ಮ ಅಧ್ಯಕ್ಷರು ಕೇಳಿದ್ರು ಯಾರ ಸಂಭ್ರಮಾಚರಣೆ ಇದೆಯಾ ಅಂತ. 6 ಕಾರ್ಯಕ್ರಮ ಫಿಕ್ಸ್ ಆಗೋದು. ಅವ್ರದ್ದೇ ನಂದೇ ಬರ್ಡೇ ಜೂನ್ 13 ಅಂದರು, ನಮ್ಮ ಕುಮಾರ್ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಅಂದರು, ನಮ್ಮ ಚಂದ್ರಶೇಖರ್ ಮತ್ತು ಅವ್ರ ಮೊಮ್ಮಗನ ಬರ್ಡೇ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ. ಈ ಥರ 6 ಕಾರ್ಯಕ್ರಮ ನಾವೇ ಫಿಕ್ಸ್ ಆಗೋದೆ. ಯಾಕೆ ಸಭೆ ಮಾಡಬೇಕು ಅಂದರೆ ಈ ಮಂತ್ ಏನು ಮಾಡ್ಬೇಕು, ಮುಂದಿನ ತಿಂಗಳಿಗೆ ಏನು ಮಾಡ್ಬೋದು ಚರ್ಚೆ ಮಾಡ್ಬೋದು. ಹಾಗಾಗಿ ಆ ಥರ ಒಂದು ಇನ್ಸ್ಪಿರೇಷನ್ ಮಾಡಬೇಕು. ಮತ್ತು ಎಲ್ಲರ ಹತ್ರ ಶುಲ್ಕವನ್ನು ವಸೂಲಿ ಮಾಡಬೇಕಾಗ್ತದೆ. ನಿಮ್ಮ ಕ್ಲಬ್ನಲ್ಲಿ LMF ಸದಸ್ಯರು ಎಷ್ಟು ಜನ ಪಟ್ಟಿ ಮಾಡ್ಕೋಬೇಕು, ಅವ್ರ ಹತ್ರ 600 ಬದಲಿಗೆ 500 ಮಾಡಿದ್ದೀವಿ. ಈ ವರ್ಷ 500 ರೂಪಾಯಿನ ಕಲೆಕ್ಟ್ ಮಾಡ್ಕೋಬೇಕು. ಎರಡನೇದಾಗಿ ಹೊಸ ನಿಮ್ಮಲ್ಲಿ ಮಹಿಳಾ ಕ್ಲಬ್ ಇವೆ, ಎಲ್ಲರೂ ಮಹಿಳಾ ಸದಸ್ಯರೇ ಇರ್ತಕ್ಕಂಥದ್ದು. ಹಾಗಾಗಿ ಎಲ್ಲರಿಗೆ ಹೊಸ ಸದಸ್ಯರು ಅವ್ರಿಗೆ ಯಾರು ಹಳಬರು ಮಹಿಳೆಯರಿದ್ದಾರೆ ಅವ್ರ ಮೇಲೆ 500 ರೂಪಾಯಿ ನಿಮ್ಮ ಅಕೌಂಟ್ ಹಾಕಿಬಿಟ್ಟು ನಮ್ಮ ಜಿಲ್ಲೆಗೆ ಬೇಕು ಕೊಡಬೇಕು. ನಿಮ್ಮಲ್ಲಿ ಅಕೌಂಟ್ ಓಪನ್ ಆಗಿದೆಯಾ? ಎಷ್ಟೋ ಕ್ಲಬ್ಗಳು ಮಾಡಿದ್ದಾರೆ, ಕೆಲವು ಮಾಡಿಲ್ಲ. ಈಗ ನೀವು ರತ್ನವ್ರೆ ಇಲ್ಲೇ ಇದ್ದೀರಿ, ನಮ್ಮ ಕಾಲೇ ಅವ್ರಿಗೆ ಕೊಟ್ಟಿದ್ದೀವಿ. ಈಗ ಮುಂದೆ ನಾಳೆ ಆಗಬೇಕದು. ಇವರು ಒಂದು ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ನೀವು ಸಹಕಾರ ಕೊಡಬೇಕು. ನಂಬರ್ ಇದ್ದೀರಿ, ಅವರ ಭೇಟಿ ಮಾಡಿದ್ರೆ ಏನೇನು ದಾಖಲೆ ಕೊಡ್ತಾರೆ ಆ ದಾಖಲೆ ಈಗಲೇ ಕೇಳ್ಕೊಂಬಿಡಿ. ಇದರಲ್ಲಿ ಅವ್ರು ಮಾಹಿತಿ ಕೊಡ್ತಾರೆ. ಅಕೌಂಟನ್ನು ಓಪನ್ ಮಾಡ್ತಾರೆ. ನಿಮ್ಮ ಅಕೌಂಟ್ ಹಾಕಿದ್ರೆ ನೀವು ನಮ್ಮ ಜಿಲ್ಲೆಗೆ ಅಥವಾ ಯಾವ್ಯಾರ ಕಾರ್ಯಕ್ರಮ ಮಾಡೋದ್ರೂ ಅಕೌಂಟ್ ಮುಖಾಂತರ ಮಾಡಿ ಪಾರದರ್ಶಕ ಇರ್ತದೆ ಅಂತ ಹೇಳಿ. ಈ ನಾವು ಜಿಲ್ಲೆಯವರು ಏನಿಗೆ ಫಿಕ್ಸ್ ಮಾಡ್ತೀವಿ ಅದನ್ನು ನೀವು ಅಕೌಂಟ್ ಮುಖಾಂತರ ಕೊಡಿ. ಆ ಥರ ಮಾಡ್ಕೊಳ್ಬೇಕು. ಮತ್ತು ಇನ್ನೊಂದು ಜವಾಬ್ದಾರಿ ಅಂದರೆ ಹಣ ಕಲೆಕ್ಟ್ ಮಾಡಬೇಕು. ಲಘು ಮುಖದಿಂದ ಭಾಳ ಸ್ಮೈಲ್ ಆಗಿದ್ದೀರಿ, ಅದೇ ಥರ ಸ್ಮೈಲಲ್ಲೇ ಹಣ ಕಲೆಕ್ಟ್ ಮಾಡಿ. ಒಂದ್ಸಲ ಕೋಪ ಮಾಡ್ಕೊಂಡ್ರೆ ಬರ್ತಾರೆ ಕೊಡ್ತಾರೆ. ಕೆಲವೊಮ್ಮೆ ಹಣ ಇರೋಲ್ಲ, ನಮ್ಮ ಹತ್ರ ಇರ್ಬಿಡಲ್ಲ, ಕೆಲವೊಮ್ಮೆ ಇರುತ್ತೆ. ಆಗ ಒಂದು ಟೈಮ್ ಕೇಳಿದಾಗ ಒಂದು ಅವಕಾಶ ಕೊಟ್ಟು ನೀವು ಕಲೆಕ್ಟ್ ಮಾಡಿಕೊಂಡು ಕ್ಲಬ್ಬನ್ನು ಯಶಸ್ವಿಯಾಗಿ ನೀಡಬೇಕು. ಮತ್ತು ಪ್ರತಿ ತಿಂಗಳು ಈ ತಿಂಗಳಿಗೆ ಕಲೆಕ್ಟ್ ಮಾಡಿದರೆ ಅಥವಾ ಇನ್ನೇನು ವ್ಯವಹಾರ ಆಗಿದೆ ಅಲ್ಲಲ್ಲೇ ನೀವು ವ್ಯವಹಾರ ಮುಗಿಸ್ಕೊಡಿ. ಆ ತಿಂಗಳಲ್ಲಿ ಯಾವುದೇ ಫೈನಾನ್ಸಿಯಲ್ದು ಮುಂದಿನ ತಿಂಗಳು ಕೊಡ್ತೀನಿ, ಆಚೆ ತಿಂಗಳು ಕೊಡ್ತೀನಿ ಇಟ್ಕೋಬೇಡಿ. ಇಷ್ಟು ನೋಡಪ್ಪ ಇಷ್ಟಿದೆ ಹಿಂಗಿದೆ, ಯಾರು ಹೋಗ್ತೇಣ ಅಂತ ಕೇಳಿ. ಯಾರು ಡೌಟ್ ಇದೆ ಕ್ವಶನ್ ಮಾಡ್ಬೋದು ಅಂತ ಕೇಳಿ ಕ್ಲಿಯರ್ ಮಾಡ್ತಿರಲ್ವಾ? ಓಕೆ ಅದಕ್ಕೆ ನೀವು ಕೈಯನ್ನು ಇತ್ತು ಮುಖಾಂತರ ಎಲ್ಲ ಚಪ್ಪಾಳೆ ತಕ್ಕೋದಲ್ವಾ ಮೇಡಮ್? ನಿಮ್ಮ ಮಹಿಳೆಯರೇ ನಮಗೆ ಥ್ಯಾಂಕ್ ಯು. ನೆಕ್ಸ್ಟು ಕಾರ್ಯದರ್ಶಿ ಅವರು ಹಳೆ ಶಿಲ್ಪ ಅವರು ಆಮೇಲೆ ಕೊಡೋದಂತೆ 3 ಜನರು ನಾವು ಇದು ಮಾಡ್ತೀವಿ. ಆ ಟೈಮಲ್ಲಿ ಕೊಡೋದು ಕೂತ್ಕೊಳ್ಳಿ ಮೇಡಮ್. ನಾನು ಮೊನ್ನೆ ಸ್ಟೇಟಸ್ ಕಂಗ್ರಾಟ್ಸ್ ಹಾಕಿದ್ದೆ ಈಗ ಅಲ್ವಾ, ಯಾವುದೋ ಒಂದು ಏನೋ ಇಸ್ಕೊಳ್ತಾ ಇದ್ರು, ಬಟ್ ಗೊತ್ತಾಗಿಲ್ಲ. ಆಮೇಲೆ ಏನೋ ಬಿಸ್ನೆಸ್ ಪ್ರೋಗ್ರಾಮ್ ಅಂತ ಇತ್ತು. ಅವ್ರು ಆಲ್ರೆಡಿ ಯಾಕೆ ಪದ ಬಳಸ್ತಿದ್ದೀನಿ ಅಂದರೆ ಆಲ್ರೆಡಿ ಬೇರೆ ರೆಕಗ್ನೈಸ್ ಮಾಡುವಷ್ಟು ಕೆಲಸ ಮಾಡಿದ್ದಾರೆ ಅಂತ ಅರ್ಥ. ಅವಾಗ ಅನುಭವ ಇದೆ. ಒಂದು ಸಂಸ್ಥೆಗೆ ನಾನು ಒಂದು ಪದಾಧಿಕಾರಿ ಇದ್ದರೆ ಏನೆಲ್ಲ ಕೆಲಸ ಮಾಡ್ಬೋದು ಅಂತ ಹೇಳಿ ಆ ರೀತಿಯಲ್ಲಿ ರೆಡಿ ಇದ್ದಾರೆ. ಮೇಡಮ್ ಇವೆಲ್ಲ 3 ವರ್ಷ ನೀವು ಅಲ್ವಾ, 3 ಇಲ್ಲಿ ನೀಡ್ತೀರಾ ಮತ್ತು ಬಿಡಿ ಕರೆಕ್ಟ್ ನೀವು ಹಾಗೆ ಮಾಡಿದ್ದೀವಿ. ನಿಮಗೆಲ್ಲ ಗೊತ್ತಿದೆ ಇವತ್ತು ಸಂಸ್ಥೆಯಲ್ಲಿ ಹೇಗೆಲ್ಲ ಕಾರ್ಯನಿರ್ವಹಿಸಬೇಕು ಅಂತೇಳಿ. ಮತ್ತು ಅಧ್ಯಕ್ಷರು ಪೂರ್ವಕವಾಗಿ ಕೆಲಸ ಮಾಡಬೇಕು. ಇಡೀ ಕ್ಲಬ್ನಲ್ಲಿ ನೀವೇ ಕಿಂಗ್ ಪಿನ್ ಇದ್ದಂಗೆ. ಇಡೀ ಕ್ಲಬ್ನ ಯಶಸ್ಸು ನಿಮ್ಮಲ್ಲಿ ನಿಂತಿದೆ. ಅವ್ರ ಹೆಸರು ಅಧ್ಯಕ್ಷರು ಇರ್ತಾರೆ, ಬಾಸ್ ಇರ್ತಾರೆ. ಆದರೆ ಇಡೀ ಕಾರ್ಯಕ್ರಮನ ರೂಪಣೆ ಮಾಡ್ತಕ್ಕಂಥದ್ದು, ಯೋಜಿಸ್ತಕ್ಕಂಥದ್ದು, ಕಾರ್ಯಗತಗೊಳಿಸ್ತಕ್ಕಂಥದ್ದು ನೀವೇ ಕಾರ್ಯದರ್ಶಿಗಳು. ನೀವು ಮಾಡ್ಬೇಕಾದ್ರೆ ಮೊದಲನೇ ಕೆಲಸ ಏನು ಅಂದರೆ ನಿಮಗೆ ಏನು 19 ಜನ ಹೆಸರು ಕೊಟ್ಟಿದ್ದೀರಿ, ಇಲ್ಲಿ 19ದ ಪರಿಚಯ ನಿಮ್ಗೆ ಇರಬೇಕು. ಎರಡನೇದಾಗಿ ಅವರೆಲ್ಲರದ್ದು ಮೊಬೈಲ್ ನಂಬರು, ಅವರ ಆರ್ಥಿಕ ಸ್ಥಿತಿ, ಮಾನಸಿಕ ಸ್ಥಿತಿ, ಆರೋಗ್ಯ ಸ್ಥಿತಿ, ಎಲ್ಲ ಸಾಮಾಜಿಕ ಸ್ಥಿತಿ ಎಲ್ಲ ಗೊತ್ತಿರಬೇಕು. ಎಲ್ಲ ಗೊತ್ತಿದ್ದಾಗ ಮಾತ್ರ ನೀವು ಚಾಕಚಕ್ಯತೆಯಿಂದ ಜಾಣ್ಮೆಯಿಂದ ನೀವು ಕೆಲಸ ಮಾಡ್ಬೋದು. ಮತ್ತೆ ಒಂದು ವಾಟ್ಸಪ್ ಗ್ರೂಪ್ ರಚನೆ ಮಾಡ್ಕೊಂಡಿದ್ದೀರಿ ಅಂತ ಅನ್ಕೊಳ್ತೀನಿ. ಇದ್ದೀರಿ. ಈಗ ಹೊಸಬ್ರು ಯಾರಿದ್ದಾರೆ ಅವ್ರನ್ನ ಆ ಗ್ರೂಪ್ಗೆ ಆ್ಯಡ್ ಮಾಡ್ಕೊಳ್ಳಿ. ಆ ಗ್ರೂಪ್ ಹಾಕೊಂಡಾಗ ನಮ್ಮ ಜಿಲ್ಲಾ ಕಾರ್ಯಕ್ರಮಗಳು, ರೀಜನಲ್ ಕಾರ್ಯಕ್ರಮಗಳು, ಝೋನಲ್ ಕಾರ್ಯಕ್ರಮಗಳು, ನಮ್ಮ ಇಂಟರ್ನ್ಯಾಷನಲ್ ಪ್ರೋಗ್ರಾಮ್ಗಳು, ಸೌತ್ಪಡಿಬೇಕು ಪ್ರೋಗ್ರಾಮ್ಗಳು ಅವೆಲ್ಲ ಬಂದಾಗ ನೀವು ನಮ್ಗೆ PhD ಗ್ರೂಪಲ್ಲಿ ಆಗ್ತಾ ಇರ್ತೀವಿ. ನಾವು ನಮ್ಮ ಲೀಡ್ಗಳು ಆಗ್ತಾ ಇರ್ತಾರೆ.
ನೀವು ಅದನ್ನು ನಿಮ್ಮ ಗ್ರೂಪ್ ಹಾಕೊಂಡು ಹಿಂಗೆಲ್ಲ ಇದೆ ಅಂತ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸ. ಮತ್ತೆ ಎಲ್ಲರ ಒಂದು ಜನ್ಮದಿನಾಚರಣೆದು, ಒಂದು ವೆಡ್ಡಿಂಗ್ ಆನಿವರ್ಸರಿ, ಅವ್ರ ಮಕ್ಳುಗಳು, ಅವ್ರ ಹಸ್ಬೆಂಡ್ ಎಲ್ಲ ಇರ್ತಾರೆ. ಅವೆಲ್ಲ ಒಂದು ಖುಷಿಯ ಒಂದು ಸಂಭ್ರಮದ, ಅಥವಾ ಮಕ್ಳುಗಳು SSLC PUC ಅಥವಾ ಇನ್ನೊಂದು ಡಿಗ್ರಿಯಲ್ಲಿ ಇದಾಗಿರ್ತಾರೆ. ಈ ಬುಕ್ನಲ್ಲಿ ನೀವು ಪ್ರತಿ ತಿಂಗಳು ಸಭೆ ಮಾಡಿರೋ ಬಗ್ಗೆ ನೀವು ಇಲ್ಲಿ ತೋರಿಸ್ತಿರ್ಬೇಕು, ಬರವಣಿಗೆ ಬರಿಬೇಕಂತ. ರಿಪೋರ್ಟನ್ನು ಇಲ್ಲಿದೆ, ಅಜೆಂಡಾ ಇದೆ, ಮತ್ತು ಸೇಮ್ ಇದೆ, ಮತ್ತು ಏನೆಲ್ಲ ನಡೀತು ಅಂತೇಳಿ ಇದರಲ್ಲಿ ನೀವು ತೋರಿಸ್ಬೇಕು. ಆ ಸಭೆನ ಸೇರಿದಾಗ ಅಲ್ಲೇ ಎಲ್ಲರೂ ಸಹಿಯನ್ನು ಸಹ ತೆಗೆದುಕೊಳ್ಬೇಕು. ಮತ್ತು ಏನು ನಮ್ಮ ಜಿಲ್ಲೆಯಿಂದ, ಇಂಟರ್ನ್ಯಾಷನಲಿಂದ, ಮಲ್ಟಿಪಲ್ ಕೌನ್ಸಿಲಿಂದ ಏನೆಲ್ಲ ಮಾಹಿತಿಗಳು ಇರ್ತವೆಲ್ಲ ತಿಳ್ಕೊಂಡು, ಡೌಟ್ ಇದ್ರೆ ನಮಗೆ ಫೋನ್ ಮಾಡಿ ತಿಳ್ಕೊಬೋದು. ನಮ್ಮ DG ಟೀಮ್ ಇರುತ್ತೆ, ಕೇಳ್ಕೊಂಡು ಆ ಸಮಸ್ಯೆ ಬಗ್ಗೆ ನಿಮ್ಮ ಸದಸ್ಯರಿಗೆ ಮಾಹಿತಿ ನೀಡಬೇಕು. ಮತ್ತು ನಮ್ಮ ಜಿಲ್ಲೆ ಮತ್ತು ಪ್ರಾಂತೀಯ ಅಧ್ಯಕ್ಷರು, ಝೋನಲ್ ಅಧ್ಯಕ್ಷರು ಇವರೆಲ್ಲ ಏನು ಕಾರ್ಯಕ್ರಮಗಳ ಆಯೋಜನೆ ಮಾಡಿದಾಗ ಪ್ರತಿಯೊಬ್ಬರು ಬರುವಂಗೆ ಅವ್ರಿಗೆ ವಾಟ್ಸಪ್ ಹಾಕೋದಲ್ಲೇ ಫೋನ್ ಕರೆ ಮಾಡಿ ಬರೋ ರೀತಿಯಲ್ಲಿ ಮಾಡಬೇಕು. ನಮ್ಗೆ ಯಾವುದೇ ಕಾರ್ಯಕ್ರಮ ಅಂದ್ಕೊಂಡು ಅದು ಗೊತ್ತಾಗ್ತಕ್ಕ ಬರಬೇಕು. ಕೆಲವೊಂದಕ್ಕೆ PhDಗಳು ಮಾತ್ರ ಬರಬೇಕು ಅಂತಿರುತ್ತೆ, ಆಗ ಮಾತ್ರ ನೀವು ಅವ್ರು ಮಾತ್ರ ಬರಬೇಕು. ಇನ್ನು ಬಾಕಿ ಎಲ್ಲ ಬರಬೇಕು ಅಂತಿದ್ದಾಗ ನೀವೆಲ್ಲರೂ ಸಹ ಬರಬೇಕು. ಇಷ್ಟು ಕೆಲಸವನ್ನ ಮಾಡಬೇಕು. ಮತ್ತೆ ಒಂದು ಸಭೆಯನ್ನ ಕರೆಯೋದು ನೀವೇ, ಆದ್ರೆ ಒಪ್ಪಿಗೆ ಮಾತ್ರ ಅಧ್ಯಕ್ಷರು ತಗೊಳ್ಳೇಬೇಕು. ಕೂಡ ಅವ್ರು ಹೆಂಗೆ ಕೇಳೋದು ನಾನೇ ಕರೆದ್ಬಿಡ್ತೀನಿ ಅಂತ ಕರೆಯೋಂಗಿಲ್ಲ. ಅಧ್ಯಕ್ಷರ ಒಪ್ಪಿಗೆ ಮೇರೆಗೆ ಈ ದಿನ ನಾವು ಸಭೆ ಕರಿತಾ ಇದ್ದೀವಿ ಅಂತ ಹೇಳ್ಕೊಳ್ಬೇಕು. ಮತ್ತೆ ಕರೆದು ಅದನ್ನ ಫಾಲೋ ಅಪ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಸಭೆ ಏನು ಮಾಡಿ ಅಂದರೆ ಸಭೆಗಳನ್ನ ಒಂದು ಡೇಟ್ ಫಿಕ್ಸ್ ಮಾಡ್ಕೊಬೇಕು. ಪ್ರತಿ ತಿಂಗಳು ನಾವೆಲ್ಲ ಸೆಕೆಂಡ್ ಸ್ಯಾಟರ್ಡೇ ಫಿಕ್ಸ್ ಮಾಡಿದ್ದೀವಿ, ನಮ್ಮ ಮಂಡ್ಯ ಸೆಕೆಂಡ್ ಮಾಡೋದು. ಅದೇ ಥರ ಯಾವ್ದಾದ್ರು ನೀವು ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡ್ರೆ ಆ ಡೇಟ್ ಯಾವ ವಾರ ಆಗಿರ್ಬೋದು, ಆ ಡೇಟ್ಗೆ ಪ್ರತಿ ತಿಂಗಳು ಸೇರೋ ಥರ ನೀವು ವ್ಯವಸ್ಥೆ ಮಾಡ್ಬೋದು. ಎರಡು ದಿನ ವ್ಯತ್ಯಾಸ ಆದ್ರೂ ಅದು ನಿಮ್ಮ ಹಂತದಲ್ಲಿ ಏನು ಸರಿ ದೃಷ್ಟಿ ಮಾಡ್ತೀವಿ. ಇವೆಲ್ಲ ಕೆಲಸ ಮಾಡಿ ಒಪ್ಪಿದೆ ಅಲ್ವಾ? ಅವಾಗ ನಿಮ್ಗೆ ಒಪ್ಪಿದ್ರೆ ನೀವು ಕೈನ ತುಂಬಿದ್ರೆ ಒಪ್ಪಿದ್ದೀವಿ, ಚಪ್ಪಾಳೆ ತಟ್ಬೋದಲ್ವಾ? ಓಕೆ. ನೆಕ್ಸ್ಟ್ ಅಧ್ಯಕ್ಷರು ತಾಳ್ಮೆಯ ಸಾಕಾರ ಮುಕ್ತಿ ಒಪ್ಕೋಬೋದಲ್ವಾ? ಯಾಕೆ ಕೋಪ ಮಾಡ್ಕೊಂಡು ನೋಡೇ ಇಲ್ಲ, ಮತ್ತೆ ಹೆಚ್ಚಿಗೆ ಮಾತಾಡೋದನ್ನ ನೋಡಿಲ್ಲ. ಭಾಗಿಯಾಗಿ ಖಂಡಿತ ಒಳ್ಳೇದಾಗುತ್ತೆ. ಮತ್ತೆ ನಿಮ್ಗೇನು ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ, ಪ್ರತಿ ಕಾರ್ಯಕ್ರಮದಲ್ಲಿದ್ದೀರಿ, ಎಲ್ಲ ಲಯನ್ಸ್ ಇದ್ದೀರಿ, ನಿಮ್ಗೆ ಎಲ್ಲ ಅನುಭವನೂ ಇದೆ. ಹಾಗಾಗಿ ಮತ್ತೆ ನಾವು ಈ ಜಿಲ್ಲಾ ಕಾರ್ಯಕ್ರಮಗಳು, ಪ್ರಾಂತೀಯ ಕಾರ್ಯಕ್ರಮಗಳು, ಝೋನು ಕಾರ್ಯಕ್ರಮಗಳಿಗೆ ನೀವು ಬರಬೇಕಾಗ್ತದೆ. PhDಗಳು ಜೊತೆಗೆ ಎಲ್ಲ ಬರಬೇಕು ಅನ್ನೋದು ಪ್ರಾಂತೀಯ ಸಮ್ಮೇಳನದಲ್ಲಿ ಬರಬೇಕು, ಕನ್ವೆನ್ಷನ್ ಬರಬೇಕು. ಹಾಗೆಲ್ಲ ಡಿಸ್ಟ್ರಿಕ್ಟ್ ಬ್ಯಾನರ್, ಕ್ಲಬ್ ಬ್ಯಾನರ್ ಪ್ರೆಸೆಂಟೇಷನ್ ಇರುತ್ತೆ, ಅವೆಲ್ಲವೂ ನೀವು ನೋಡ್ತಾ ಇರ್ತಾರೆ. ನೀವೊಂದು ಡ್ರೆಸ್ ಕೋಡ್ ಹಾಕೊಳ್ಬೋದು, ರೆಡಿ ಮಾಡ್ಕೊಳ್ಬೋದು. ಎಲ್ಲ ಒಂದೇ ಡ್ರೆಸ್ ಕೋಡ್. ಬ್ಲೂನಾ?